Hello guys, welcome back to my another video. ಇವತ್ತು ನಾವು ವೆರಿ ಹೈಪ್ಡ್ ಪ್ಲೇಸ್ ಆಗಿರೋ ಗ್ಲೆನ್ಸ್ ಬೇಕೌಸ್ಗೆ ಹೋಗಿದ್ವಿ, ವಿಚ್ ಇಸ್ ಲೊಕೇಟೆಡ್ ಇನ್ ಗೋಕುಲಂ. ಜಸ್ಟ್ ಇವತ್ತಷ್ಟೇ ನಮ್ಮದು ಮಿಡ್ ಟರ್ಮ್ ಮುಗೀತು. ಐ ಮೀನ್ ಸೆಕೆಂಡ್ PU ಮಿಡ್ ಟರ್ಮ್. ಅಷ್ಟು ಬೇಗ ನಾವು ಬ್ರೇಕ್ ಬೇಕು ಅಂತ ಲೈಕ್ ಸೆಕೆಂಡ್ PU ಆ್ಯನ್ಯುವಲ್ ಎಕ್ಸಾಮ್ ಮುಗ್ದಿರೋ ಥರ ಓಡ್ ಬಂದ್ಬಿಟ್ವಿ. ಗ್ಲೆನ್ಸ್ ಇಸ್ ವೆರಿ ಫೇಮಸ್ ಫಾರ್ ಇಟ್ಸ್ ಕಪ್ ಕೇಕ್. ನಾವು ತುಂಬ ಆಸೆಯಿಂದ ತುಂಬ ಎಕ್ಸ್ಪೆಕ್ಟೇಷನ್ಸಿಂದ ಬಂದಿದ್ದೀವಿ. ನಾವು ಆರ್ಡರ್ ಮಾಡಿದ ತಕ್ಷಣ ಕೇಕ್ ಬಂದುಬಿಟ್ಟು, ಬಟ್ ನಾವು ಪಿಜ್ಜಾನು ಆರ್ಡರ್ ಮಾಡಿದ್ವಿ ಅಲ್ವಾ, ಇದನ್ನ ಮತ್ತು ಅದನ್ನ ಒಟ್ಟಿಗೆ ಇಟ್ಟು ಫೋಟೋ ಹಾಕ್ಬೇಕಲ್ವಾ, ಅದು ಮಾಡದೆ ಹೇಗೆ ತಿನ್ನೋಕ್ಕಾಗ್ಬಿಡುತ್ತೆ. ಅಬೌಟ್ 20 ಮಿನಿಟ್ಸ್ ನಾವು ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ವಿ, ಅದು ಇದು ಏನೇನೋ ಮಾಡಿಕೊಂಡು. ಅಲ್ಲಿ ಮ್ಯಾಚ್ ಹಾಕಿದ್ರು, ಬಟ್ ನಮಗೇನು ಅರ್ಥ ಆಗ್ತಾ ಇರಲಿಲ್ಲ. ನಾವಿಬ್ಬರು ಎಷ್ಟು ಬುದ್ಧಿವಂತರಂದರೆ, ನಾವಿಬ್ಬರು ಸನ್ಲೈಟ್ ಬೀಳೋ ಆಪೋಸಿಟ್ ಸೈಡ್ ಕೂತಿದ್ದೀವಿ. ನಾನು ಒಂದೇನು ಅರ್ಥ ಮಾಡ್ಕೊಂಡೆ ಅಂದರೆ, ಒಂದು ಕಡೆ ಹೋಗ್ಬೇಕಂದ್ರೆ ಐದರ್ ಸ್ಟೈಲ್ ಮಾಡೋಕ್ಕೆ ಹೋಗಬೇಕು, ಐದರ್ ತಿನ್ನೋಕೆ ಹೋಗಬೇಕು. ಎರಡೂ ಒಂದೇ ಪ್ಲೇಸಲ್ಲಿ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಅದು ನನಗಂತೂ ಆಗ್ತಾ ಇರಲಿಲ್ಲ. ಅವರ್ ನಾವು ಬ್ರೇಕ್ ಅಂತ ಹೋಗಿದ್ದು ಕೆಫೆ ಮೈಲ್ಡಾಗಿದ್ದಿದ್ದಕ್ಕೂ ಚೆನ್ನಾಗಿತ್ತು. ಮ್ಯೂಸಿಕ್ ಎವ್ರಿಥಿಂಗ್ ವಾಸ್ ಫೈನ್. ನಾನು ಇದರಿಂದ ಫ್ಯಾನ್ ಸ್ವಿಚ್ ಇರುತ್ತೆ ಅಂತ ಅದನ್ನೆಲ್ಲ ಹುಡುಕ್ತಾ ಇದ್ದೀನಿ, ಬಟ್ ಅದೆಲ್ಲೋ ಇತ್ತು. ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ಗಾಡ್. ನಾವು ಕೇಕ್ನ ಫಸ್ಟ್ ತಿನ್ನೋದು ಬೇಡ, ಪಿಜ್ಜಾ ತಿಂದು ಒಂದೊಂದು ಸ್ಲೈಸ್ ಆದಮೇಲೆ ಕೇಕ್ಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಬರೀ ಖುಷಿ ಇದ್ರೂ ಚೆನ್ನಾಗಿರಲ್ಲ, ಬರೀ ದುಃಖ ಇದ್ರೂ ಚೆನ್ನಾಗಿರಲ್ಲ, ಎರಡೂ ಇರಬೇಕು. ಓಕೆ, ನಾನು ಫಸ್ಟ್ ಸ್ಟೋರಿ ಅಪ್ಲೋಡ್ ಮಾಡಿಬಿಟ್ಟೆ, ಆಮೇಲೆ ನೀನು ಬೇಗ ಅಪ್ಲೋಡ್ ಮಾಡು ಅಂತ ಅವಳಿಗೆ ತಿಂತಾರವಳಿಗೂ ಬಿಟ್ಟೆ ನಾನು ಹಾಕ್ಸಿದ್ದೀನಿ. ನಾನು ಆದಷ್ಟು ಸ್ಪೀಡ್ ಮಾಡಿದ್ದೀನಿ, ಬಿಕಾಸ್ 1 ಅವರ್ ಮಾತಾಡಿದ್ದೀವಿ, 1 ಅವರ್ ತಿಂದಿದ್ದೀವಿ, ಅದೆಲ್ಲ ಹಾಕೋಕ್ಕಾಗ್ಬಿಡುತ್ತಾ. ಸೊ ನಮ್ಮ ಫೇವ್ರೆಟ್ ಪಾರ್ಟ್ ಬಂತು. ಈಗ ಕೇಕ್ ಟೇಸ್ಟ್ ಮಾಡ್ತಾಯಿದ್ದೀವಿ. ಅವಳು ಕ್ಯಾಮ್ರಾ ಅಂಗಡಿ ಎಲ್ಲೆಲ್ಲೋ ತೆಗಿಸ್ತಾ ಇದ್ಲು. ಸೊ ಇದು ಅರ್ಧ ಕವರಲ್ಲೇ ಹೋಗ್ಬಿಡ್ತು. ಶ್ರೇಯಾಗೆ ತುಂಬ ಇಷ್ಟ ಆಯ್ತಂತೆ, ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಐ ಮೀನ್ ಅವ್ರು ಕೊಡ್ತಾ ಇದ್ದಿದ್ದು ಹೈಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಅಂದರೆ ಅಷ್ಟು ದೂರ ಹೋಗಿ ಟೇಸ್ಟ್ ಮಾಡೋಂಥ ಕೇಕ್ ಅಲ್ಲ ಅದು. ಯೂಶ್ವಲ್ ರೆಡ್ ವೆಲ್ವೆಟ್ ಕೇಕ್. ಬಟ್ ಪಿಜ್ಜಾ ವಾಸ್ ಡಾಮಿನೋಸ್ಗಿಂತ ಚೆನ್ನಾಗಿತ್ತು. ಲೈಕ್ ಆ ಬೇಸ್ ಮಾತ್ರ ತುಂಬ ತಿನ್ನಾಗಿತ್ತು. ನನಗೆ ಅದು ತುಂಬ ಇಷ್ಟ ಆಯಿತು. ಬೇರೆ ಕಡೆ ಎಲ್ಲ ಬೇಸೇ ಅರ್ಧ ಇರುತ್ತೆ. ಅವಳಿಗೆ ತುಂಬ ಬೈತಾ ಇದ್ಲು ಬೇಗ ಬೇಗ ತಿನ್ನು ಅಂತ. ಅವಳಿಗೆ ಕೇಕ್ ತಿನ್ನೋಕ್ಕೆ ತುಂಬ ಆಸೆ ಅಂತ ಬೇಗ ಬೇಗ ತಿನ್ಬಿಡ್ತಾ ಇದ್ಲು. ನನಗೆ 1 2 3 ಅಷ್ಟೊತ್ತು ತಿನ್ನು ಅಂತೆಲ್ಲ ಬೈತಾ ಇದ್ಲು.
ನಮಗೆ 2 ಸ್ಲೈಸಸ್ಗೆ ತುಂಬ ಹೆವಿ ಆಗಿಬಿಡ್ತು. ನಾವು ಬೇರೆ ಇನ್ನೂ ಏನೇನೋ ಪಾಸ್ತಾ ಎಲ್ಲ ಆರ್ಡರ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಎಲ್ಲೋ ಆಗಲ್ಲ ಅನಿಸಿದ್ದು ನನಗೆ. ಸೊ ಆಮೇಲೆ ಆರ್ಡರ್ ಮಾಡೋಣ ಅಂದೆ. ಸೊ ನನ್ನ ಡಿಸಿಷನ್ಸ್ ಯಾವತ್ತೂ ಕರೆಕ್ಟಾಗಿರುತ್ತೆ. ಆ್ಯಕ್ಚುಲಿ ಕೆಫೆ ಬಂದೇನಂದರೆ ಇಟ್ಸ್ ಲೈಕ್ ಪಝಲ್. ಎಲ್ಲೆಲ್ಲಿಂದನೋ ಬರ್ತಾರೆ, ಹೆಂಗೆಂಗೋ ಕ್ರಾಸ್ ಇರುತ್ತೆ, ಎಲ್ಲೆಲ್ಲಿಗೋ ಹೋಗ್ಬಿಡ್ತೀವಿ. ಕಿಚನ್ಗೆಲ್ಲ ಹೋಗೋ ಥರ, ಡೋರ್ಸ್ ಎಲ್ಲ ಒಂದೇ ಥರ, ಒಂಥರ ಪಝಲ್ ಗೇಮ್ ಥರ ಇತ್ತು. ಬಟ್ ವೆರಿ ಪೀಸ್ಫುಲ್ ಪ್ಲೇಸ್, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಬೇರೆ ತರಲೆ ಹುಡುಗಿರು ಕಬಾಬೆಲ್ಲ ತಿಂದ್ಬಿಟ್ಟು ಹೋಗ್ಬಿಟ್ಟಿದ್ದೀವಿ ಅಲ್ಲಿಗೆ. ನಾವು ಇವತ್ತು ಆಗಬೇಕಂದ್ರೆ ಅದು ಅವತ್ತೇ ಆಗಿಬಿಡ್ಬೇಕು. ಕಬಾಬ್ ತಿಂದ್ಬಿಟ್ಟಿದ್ದೆಲ್ಲ ಎಲ್ಲಿ ತಿನ್ನೋಕ್ಕಾಗುತ್ತೆ, ಬಟ್ ಏನೋ ಮಾಡೋದು. ನಾವು ಒಂದು ಡಿಸಿಷನ್ ತೊಗೊಂಡ್ಮೇಲೆ ಅದು ಆಗಲೇಬೇಕು. ಇವಂದು ನಾವು ಮಿಡ್ ಟರ್ಮಲ್ಲಿ ಫೇಲ್ ಆಗಿದ್ರು ನಾವು ಬಂದು ತಿಂತಾನೇ ಇದ್ವೇನೋ. ನನ್ನ ಫಿಂಗರ್ಸ್ಗೆಲ್ಲ ಮೈದಾ ಆಗಿಬಿಟ್ಟಿತ್ತು ಮೇಲೆ. ನಮಗೆ ವ್ಲಾಗ್, ಶೋ ಆಫ್ ಇದೆಲ್ಲ ತಲೆಯಲ್ಲೇ ಇಲ್ಲ. ಇಟ್ಸ್ ಆಲ್ ಅಬೌಟ್ ಮೆಮೊರೀಸ್, ಕಲೆಕ್ಟಿಂಗ್ ಮೆಮೊರೀಸ್, ಪ್ರಿಸರ್ವಿಂಗ್ ಮೆಮೊರೀಸ್. ಯಾಕಂದರೆ ನನಗೆ ನೆನ್ನೆ ಮೊನ್ನೆ ಏನಾಯಿತು ಅನ್ನೋದೇ ನೆನಪಿರಲ್ಲ. ಸೊ ಇದೆಲ್ಲ ಒಂದು ಡಾಕ್ಯುಮೆಂಟಿಂಗ್ ಥರ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಚಾಕ್ಲೇಟ್ ಹ್ಯಾಸಲ್ನಟ್ ಕಪ್ ಕೇಕ್ ಟ್ರೈ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇದು ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯ್ತಿದ್ದು. ಸೊ ಇದು ಲಾಸ್ಟ್ ಸ್ಲೈಸ್. ಅವಳು ನೋಡಿ ಸ್ವಲ್ಪ ಪನ್ನೀರ್ ಇರೋದು ಹಾಕೊಂಡು ನನಗೆ ಜಾಸ್ತಿ ಪನ್ನೀರ್ ಹಾಕ್ಬಿಟ್ಲು. ನಾವಿಬ್ಬರು ಒಂದು ಮಾಲಲ್ಲಿ ತುಂಬ ಇಷ್ಟಪಟ್ಟು ಇದು ಸೇಮ್ ಗ್ಲಾಸ್ ತೊಗೊಂಡಿದ್ದು, ಇದನ್ನ ತೋರಿಸ್ಬೇಕಂತ ಹಾಕ್ಕೊಂಡಿದ್ದು. ನನಗೆ ಅವಳು ಬಿಡ್ಸಿದ ಹಾರ್ಟ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲದೆ ನಾನು ಟಿಪ್ಪೇ ಮಾಡಲಿಲ್ಲ ಕೆಚಪ್ಗೆ. ಎಷ್ಟು ಪರ್ಫೆಕ್ಟಾಗಿ ಹಾರ್ಟ್ ಬೀಳ್ಸಿದ್ದಾಳೆ. ಆ್ಯಂಡ್ ಮುಂದೆ ಅವಳು ಅದನ್ನ ಏನು ಮಾಡ್ತಾಳೆ ನೀವೇ ನೋಡಿ. ಇದು ನಾವಿಬ್ಬರು ತುಂಬ ಇಷ್ಟಪಟ್ಟಿದ್ದ ಗ್ಲಾಸ್, ನಿಮಗೆ ತೋರಿಸ್ಬೇಕು ಅಂತ ಹಾಕೊಂಡಿರೋದು. ನಾವು ಹಿಂಗೆ ಒಂದು ಕಾರ್ ಇಷ್ಟಪಟ್ಟಿದ್ದೀವಿ, ಇಬ್ಬರು ಒಂದೇ ಥರ ತೊಗೋಬೇಕು ಅಂತ. ನೋಡೋಣ. ಈಗ ಸ್ವಲ್ಪ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ, ಅವಳು ಏನೋ ಹೇಳ್ತಾಳೆ. ನಂಗೆ ತುಂಬ ಬೇಜಾರಾಯ್ತು ಅದು. ನಾನೆಲ್ಲೋ ಇವಳಿಗೆ ಮದುವೆನ ಆಗಬಾರ್ದು ಅಂತ ಹೇಳಿದ್ಲೇನೋ ಅಂದ್ಕೊಬಿಟ್ಟೆ. ಬಟ್ ಶಿ ಡಿಡ್ಂಟ್ ಮೀನ್ ದ್ಯಾಟ್. ನಮ್ಮಿಬ್ಬರ ಮಧ್ಯೆ ಯಾರೂ ಬರಬಾರ್ದು ಅಂತ ಅವಳು ಹೇಳಿದ್ದು. ಲೈಕ್ ಪಾಸಿಟಿವ್ನೆಸ್ ಇನ್ ಫ್ರೆಂಡ್ಶಿಪ್ ಜಾಸ್ತಿ ಆದರೆ ಅಮೃತನೂ ವಿಷ ಆ ಥರ ಆಗೋಗ್ಬಿಡ್ತು. ನಮಗೆ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಪಿಜ್ಜಾ ವಾಸ್ 670 rupees, ವರ್ತ್ ಇಟ್. ಬಟ್ ಕಪ್ ಕೇಕ್ಸ್ ವಾಸ್ 22 rupees ಈಚ್ ಸಮಥಿಂಗ್. ಸಿಂಗಲ್ ಪೀಸ್ಗೆ 22 rupees. ತುಂಬ ಚಿಕ್ಕದು, ನಾಟ್ ಸೊ ವರ್ತಿ. ಕಪ್ ಕೇಕ್ಸ್ ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಇಷ್ಟೊತ್ತು ಇವಳು ಭಯಕ್ಕೆ ತಿಂದೆ, ಬಟ್ ಅದು ವಾಮಿಟ್ ಆಗಿಬಿಟ್ರೆ ಅಂತ ಬೇಡ ಅಂದೆ. ಬಟ್ ನೋಡಿ ಅವಳು ಏನು ಮಾಡ್ತಾಳೆ.
ಇದೆರಡನ್ನೂ ನಾನೀಗ ಗೊಬ್ಬಂತ ತಿನ್ಕೊಟ್ಬಿಟ್ಟು ಶ್ರೇಯ ವಾಪಸ್ ಆರ್ಡರ್ ಮಾಡಿಸ್ತೀನಿ. ಪಾಪ ವೇಸ್ಟ್ ಮಾಡ್ಬೋದು ಅಂತ ತಿನ್ಬೇಕು. ಹಿಂಗೆ ಇದ್ರೂ ಇಬ್ರಿಗೂ ಲಾಸ್ ಈಗ ಬೇಗ ಲೈಟ್ ಐತೆ ನಾವು ಎಕ್ಸಾಮ್ ಅವತ್ತು ಮುಗ್ದಿರೋದಕ್ಕೆ ಬೆಳಗ್ಗೆ ಸ್ವಲ್ಪ ನಿದ್ದೆ ಸರಿಗಿಲ್ಲ, ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಾಣ್ತಾ ಇದೆ. ಮುಖದಲ್ಲಿ ಆ ಖುಷಿ ನೋಡಿ. ಈ ಕೇಕ್ ಲೆಮನ್ ಟಾರ್ಟ್ ಸಮಥಿಂಗ್ ತುಂಬ ಚೆನ್ನಾಗಿತ್ತಿದ್ದು. ನಾನು ಕವರ್ ನೀಟಾಗಿ ಬಿಚ್ತಾ ಇದ್ದೆ, ಕೇಕ್ ವೇಸ್ಟ್ ಆಗಬಾರ್ದು ಅಂತ, ಆ್ಯಂಡ್ ಸಕ್ಸಸ್ಫುಲಿ ಚೆನ್ನಾಗಿ ಬಿಚ್ಚಿದೆ. ಈ ವಿಡಿಯೋ ಮೂಲಕ ನಾನು ನನ್ನ ಪೇರೆಂಟ್ಸ್ಗೆ ಮತ್ತು ಶ್ರೇಯಾ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಸಪೋರ್ಟಿವ್ ಪೇರೆಂಟ್ಸ್ಗೆ ಐ ಆಮ್ ವೆರಿ ಗ್ರೇಟ್ಫುಲ್.